ಏನ್ ಮಾಡ್ತಾ ಇದೀಯಾ? ದೇಸಿ ಜುಗಾಡ್. ನಾನು ನಮ್ಮ ಅಕ್ಕ ಜೊತೆ ಬೆಂಗಳೂರಲ್ಲಿ ಒಂದು ಔಟ್ಲೆಟ್ ಓಪನ್ ನೋಡ್ಬೇಕಂತ ಇದ್ದೀನಿ. ಇದು ಡೇ 8. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ನಾರ್ಮಲ್ ತಣ್ಣೀರಲ್ಲೇ ಇಟ್ಟು ಕಲ್ಸ್ಕೊಂಡು ಅಕ್ಕಿ ಮೊಮೋಸ್ ಮಾಡೋಣ ಅಂತ ಟ್ರೈ ಮಾಡ್ತಿರೋದು. ಸೊ ಡೋ ಏನೋ ಚೆನ್ನಾಗಿ ಬಂದಿದೆ, ಮತ್ತೆ ನಾದಕ್ ಕೂಡ ಕಷ್ಟ ಆಗ್ತಿದೆ. ಇದ್ರಲ್ಲಿ 2 ಸತಿ ಟ್ರೈ ಮಾಡಾದ್ಮೇಲೂ ಬಂದಿಲ್ಲ. ಅದಕ್ಕೆ ಇವಾಗ ಕೈಯಲ್ಲೇ ಟ್ರೈ ಮಾಡೋಣ ಅಂತ ಕೈಯಲ್ಲೇ ಟ್ರೈ ಮಾಡ್ತಿದ್ದೀವಿ ಗೈಸ್. ಕೈಯಲ್ಲಿ ಟ್ರೈ ಮಾಡಿದ್ರೆ ಓಕೆ. ಅದಕ್ಕೆ ಇವಾಗ ಕೈಯಲ್ಲೇ ಬೆಸ್ಟ್ ಅನ್ಸಿದೆ, ಪರವಾಗಿಲ್ಲ. ರೌಂಡ್ ಸರ್ಕಲ್ ಶೇಪ್ ಬಂದಿದೆ, ಸೂಪರ್ ಆಗಿ ಬಂದಿದೆ ಗೈಸ್ ಇದು. ಅದಕ್ಕೆ ಇವಾಗ ಸ್ಟಫಿಂಗ್ ಮಾಡೋಣ ಅಂತ ಶೇಪ್ ಕೊಡೋಕ್ಕೆ ಟ್ರೈ ಮಾಡಿದೆ, ಶೇಪ್ ಆಗಿಲ್ಲ. ಅದಕ್ಕೆ ನೆನ್ನೆ ಮಾಡಿರೋ ಥರನೇ ಅದೇ ಶೇಪ್ ಸಿಂಪಲ್ ಆಗಿ ಕೊಟ್ಬಿಟ್ಟು ಮಾಡೋಣ ಅಂದ್ಕೊಂಡಿರೋದು. ಇದು ಮಾಡಿದ್ರೆ ಓಕೆ ಗಾಯ್ಸ್, ಬರ್ತಿದೆ. ಸೊ ಮೇ ಬಿ ಇಡ್ಲಿ ಕುಕ್ಕರಲ್ಲಿ ಮಾಡೋದಕ್ಕೆ ಸ್ಟೀಮ್ ಆಗಿಲ್ಲ ಅಂತ ಇವಾಗ ದೇಸಿ ಜುಗಾಡ್ ಐಡಿಯಾ ಮಾಡಿದ್ದೀವಿ. ಪ್ಲೇಟಲ್ಲೇ ಬಂದ್ಬಿಟ್ಟು ನಾವು ಸ್ಟೀಮರ್ ಥರ ಐಡಿಯಾ ಮಾಡಿಬಿಟ್ಟಿದ್ದೀವಿ. ಸೊ ಪಾತ್ರೆಯಲ್ಲಿ ನೀರಿಕ್ಕೊಂಡು ಈ ಥರ ಸ್ಟೀಮ್ ಮಾಡಿದ್ರೆ ಮೇ ಬಿ ಮೋಮೋಸ್ ಸಾಫ್ಟಾಗಿ ಬರ್ಬೋದು ಅಂತ ಒಂದು ಐಡಿಯಾದಲ್ಲಿ ಮಾಡ್ತಿದ್ದೀವಿ. ಇದು ದೇಸಿ ಜುಗಾಡ್ ಗಾಯ್ಸ್. ಇದರಲ್ಲಿ 10 ಮಿನಿಟ್ಸ್ ಸ್ಟೀಮ್ ಮಾಡ್ಬಿಟ್ಟು ನೋಡೋಣ. ಇವತ್ತು ಮೋಮೋಸ್ ಸಾಫ್ಟ್ ಆಗಿ ಬರ್ಬೋದೇನೋ ಅಂತ ಸ್ಟೀಮ್ ಮಾಡ್ತಿದ್ದೀವಿ ಗೈಸ್. ಸೊ ನೋಡೋಣ 10 ಮಿನಿಟ್ಸ್ ಆದ್ಮೇಲೆ ಹೇಗಿರುತ್ತೆ ರಿಸಲ್ಟ್. ಮಿನಿಟ್ಸ್ ಆದ್ಮೇಲೆ ರಿಸಲ್ಟ್ ನೋಡೋಣ. ಅಂದ್ರೆ ಈ ಸತಿ ಕೂಡ ನಮ್ಗೆ ಡಿಸಪಾಯಿಂಟ್ ಆಗಿದೆ. ಸೊ ಬೇರೆ ಯಾವ ವೇಲ್ ಟ್ರೈ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ಎನಿ ಸಜೆಷನ್ ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ.